ಅವ್ರಂದ್ರಿ ಹುಬ್ಳಿ ಒಳಗ ತಾರೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತೈತಿ, ಅಲ್ಲಿ ಹೋಗ್ರಿ. ನಮಸ್ಕಾರ ರೀ ಸ್ನೇಹಿತರೆ, ಕಿಂಗ್ ವಿನೋ 16 ಇವತ್ತು ನಿಮಗೆ ಏನೋ ಒಂದು ನಾಲೆಜ್ ಈ ವಿಡಿಯೋ ಮುಖಾಂತರ ಏನೋ ನಾಲೆಜ್ ಹೇಳಕೊಂಡ್ರಿ. ಬರ್ರಿ ಕೇಳೋಣ ಏನೈತಿ ಏನಿಲ್ಲ ಅಂತ. ನಮಸ್ಕಾರ ರೀ ಫ್ರೆಂಡ್ಸ್, ನಂದ ಹೆವಿ ಬ್ಯಾಚ್ ರಿನ್ಯೂವಲ್ ಮಾಡೋದಿತ್ತ, ಹಿಂಗಾಗಿ ನಾನು ಬೆಳಗಾವಿ ಆರ್ ಟಿ ಆಫೀಸ್ ಬಂದಿನ್ರಿ. ಮತ್ತೆ ಅಲ್ಲಿ ಆರ್ ಟಿ ಆಫೀಸ್ ಆಗಿ 2:15 ಆಗಿದ್ರಿಂದ ಲಂಚ್ ಟೈಮ್ ಐತಂತ ಬಂದಿದ್ದು. ಅಲ್ಲಿ ಒಬ್ರು ಅನ್ನಾರ್ ಕೇಳಿದ್ರು, ನಮಗೂ ಗೊತ್ತಿದ್ದಕ್ಕ ಅವ್ರ ಅನ್ನಾರ್ ಅಂದ್ರ ಇಲ್ಲಿ ಮಾಡಂಗಿಲ್ಲ, ಕರ್ನಾಟಕದಾಗ 2 ಕಡೆ ಮಾಡ್ತಾರ, ಹುಬ್ಳಿಗೆ ಮತ್ತೆ ಬೆಂಗಳೂರ್ಗ. ನಮಗಾರ ಹುಬ್ಳಿ ಸಮೀಪ ಆಗ್ತೈತಿ, ಹಿಂಗ ಹುಬ್ಳಿ ಹೋಗೋದು ಬಂದೈತಿ. ಅಲ್ಲಿ ಹುಬ್ಳಿದಾಗ ಹೋಗ್ಬೇಕಂದ್ರೆ ನಮ್ದು ಒರಿಜಿನಲ್ ಲೈಸೆನ್ಸ್ ತಗೊಂಡು ತೋರಿಸಿದ್ರಂದ್ರ ರಿನ್ಯೂವಲ್ ಮಾಡೋದು ಒಂದು ಸರ್ಟಿಫಿಕೇಟ್ ಕೊಡ್ತಾರೋ, ಆ ಸರ್ಟಿಫಿಕೇಟ್ ತಗೊಂಡು ನಾವು ಬೆಳಗಾವಿ ಆರ್ ಟಿ ಆಫೀಸ್ಗೆ ಬರ್ಬೇಕ್ರಿ. ಮತ್ತೆ ಅಲ್ಲಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗ್ತೈತಿ. ಅವ್ರಲ್ಲಿ ಹುಬ್ಳಿಗೆ ನಾವು ಹೋದ್ ಕೂಡಲೇ ನೀ ಇದನ್ನ ಸರ್ಟಿಫಿಕೇಟ್ ಕೊಡ್ತಾರ ಅಂತ ಹೇಳಿಲ್ಲ, ಸರ್ಟಿಫಿಕೇಟ್ ಕೊಡ್ತಾರೆ, ಫಾರ್ಮ್ ಕೊಡ್ತಾರ, ಸರ್ಟಿಫಿಕೇಟ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಸರ್ಟಿಫಿಕೇಟ್ ಕೊಡ್ತಾರಂತ. ಅದ್ ಯಾವ ಸರ್ಟಿಫಿಕೇಟ್ ಏನ್ ಗೊತ್ತಿಲ್ಲ. ಇಲ್ಲ, ನಮಗೂ ಗೊತ್ತಿಲ್ಲ, ನಾವು ಇನ್ನೂ ಇದನ್ ಮಾಡತ್ತೀವಲ್ಲ, ನಮಗೂ ಗೊತ್ತಿಲ್ಲ, ಕೇಳಿ ಮಾಡತ್ತೀವಿ. ನೋಡ್ರಿ ಫ್ರೆಂಡ್ಸ್, ಕಿಂಗ್ ವಿನೋ 16 ಸೋಷಿಯಲ್ ಮೀಡಿಯಾ ಮುಖಾಂತರ ಇವಂದ ಹೆವಿ ಬ್ಯಾಚ್ ಇದನ್ನ ರಿನ್ಯೂವಲ್ ಮಾಡ್ಬೇಕಂತ ಪರಿಸ್ಥಿತಿ ಬಂದದ. ಈಗ ಅದ್ರ ಸಲುವಾಗಿ ನಾವು ಬಂದಿದ್ರಿ. ಈಗ ಕಿಂಗ್ ವಿನೋ ಅಂತ ನಿಮ್ಗೆಲ್ಲಾ ಡೀಟೇಲ್ಸ್ ಹೇಳ್ಯಾನ್ರಿ. ಈಗ ನಮಗ ಹುಬ್ಳಿ ಹೋಗುದ ಈಗ ಪರಿಸ್ಥಿತಿ ಬಂದ್ರಿ. ಯಾಕಂದ್ರ ಈಗ ಅವ್ನು ಹೇಳ್ಬಿಟ್ಟ ಆಲ್ರೆಡಿ ಕರ್ನಾಟಕದವ್ರ ಹೆವಿ ಬ್ಯಾಚ್ ರಿನ್ಯೂವಲ್ ಮಾಡಿಸ್ಬೇಕಂದ್ರೆ 2 ಕಡೆ ಜಾಗ ಐತ್ರಿ, ಒಂದು ಬೆಂಗಳೂರು, ಇನ್ನೊಂದು ಹುಬ್ಳಿ. ಈಗ ನಮಗ ಹುಬ್ಳಿ ಹೋಗೋದ ಟೈಮ್ ಬಂದತ್ರಿ. ಈಗ ಇವ್ರನ್ನ ಎಲ್ಲ ಹೇಳ್ಬಿಟ್ಟಾರು. ಈಗ ನೋಡೋಣ್ರಿ, ಲಂಚ್ ಟೈಮ್ ಈಗ 3 ಗಂಟೆ ಮುಗಿದೈತ್ರಿ. ಅವಾಗ ನಾವು ಇಲ್ಲಿ ಬಂದ ಕೆಲಸ ಸರ್ನ ಅಲ್ಲಿ ಒಳಗ್ ಕೇಳಿದ್ವು. ಆಗಲೇ ಒಬ್ರು ಅಣ್ಣಾರ ಹೇಳಿದ್ರು, ಅವ್ರ ಅದ ಪ್ರಕಾರ ಇದು ಅಂದ್ರ ಹೇಳಿದವ್ರು ಕರೆಕ್ಟ್ ಐತ್ಲು ಅಂತ. ಮತ್ತ ಒಳಗ ಆರ್ ಟಿ ಆಫೀಸ್ನಾಗ ಸರ್ ಅದಾರ, ಒಬ್ರ ಮುಂದ ಅಣ್ಣಾರ್ ಕುಂತಿರ್ರಿ. ಅವ್ರನ್ನ ಕೇಳಿದ್ರಿ, ಕಿಂಗ್ವಿನ ಕೇಳ್ದನ್ರಿ. ಅವ್ರ ಏನ್ ಹೇಳಿರ ಕಿಂಗ್ವಿನ ಹೇಳ್ತಾನ ನೋಡ್ರಿ. ಅವ್ರಂದ್ರಿ ಹುಬ್ಳಿ ಒಳಗ ತಾರೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತೈತಿ, ಅಲ್ಲಿ ಹೋಗ್ರಿ, ನಿಮ್ ಒರಿಜಿನಲ್ ಲೈಸೆನ್ಸ್ ತೋರಿಸ್ರಿ, ಅವ್ರು ಸರ್ಟಿಫಿಕೇಟ್ ಕೊಡ್ತಾರೋ ಅದನ್ನ ತಗೊಂಡ್ಬಂದು ಬೆಳಗಾವಿ ಆರ್ ಟಿ ಆಫೀಸ್ ಕೊಡ್ರಿ, ಅದ್ರ ಮುಂದಿನ ಕೆಲಸ ಮಾಡೋಣ ಅಂತ ಹೇಳಿದಾರೆ. ನೋಡ್ರಿ, ಅದು ನಾಳೆ ಹೋಗ್ತೀವ್ರಿ ನಾವು. ಅಲ್ಲಿ ಹೋಗೋ ಟೈಮ್ದಾಗ ಏನೇನ್ ಆಗ್ತೈತಿ ಏನಿಲ್ಲ ನಿಮ್ಗೆಲ್ಲ ಅಪ್ಡೇಟ್ ಕೊಡ್ತಿರ್ತೇವ್ರಿ. ನೋಡ್ರಿ ಫ್ರೆಂಡ್ಸ್, ಈಗ ನಾವು ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾಕ್ ಬಂದೇವ್ರಿ. ಮತ್ತ ಅಲ್ಲಿ ಒಬ್ರು ಅಣ್ಣಾರ್ ಕೇಳುದು, ಅವ್ರ ಈ ಕಡೆ ರೈಟ್ ಹೋಗಂದಾರು. ಎಲ್ಲಿ ಹೋಗ್ಬೇಕಂದ್ರ ಈಗ ಸದ್ಯಕ್ಕಂದ್ರು ನೋಡ್ರಿ, ನಾವು ಹುಬ್ಬಳ್ಳಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಐತ್ರಿ. ಇದು ಯಾವ ಕಂಪ್ನಿ ಅಂದ್ರ ನೋಡ್ರಿ, ಇಲ್ಲಿ ಇಲ್ಮನ್ ಕೋಲ್ಡ್ ಚೈನ್ ಸೊಲ್ಯೂಷನ್ಸ್ ಇದು ಕಂಪ್ನಿ ಐತ್ರಲ್ಲ. ಇಲ್ಲಿ ಬಂದ ಕೂಡಲೇ ಹಿಂಗ ಇಲ್ಲಿ ಬರುದಾ, ಬಂದ ಕೂಡಲೇ ಇದು ಫಸ್ಟ್ ರೈಟ್ ಐತ್ರಲ್ಲ, ಹಿಂಗ ಫಸ್ಟ್ ರೈಟ್ ಹೋಗ್ಯಾಸ ಮತ್ತೆ ಅಂತ ಯಾರು ಮುಂದೆ ಹೋಗ್ಬೇಕು. ಮತ್ತೆ ಅಲ್ಲಿ ಕೇಳಂತಂದ್ರ ಅಲ್ಲಿ ಹೋಗಿ ಮುಂದೆ ಕೇಳಂತ. ಈಗ ಸದ್ಯಕ್ಕಂದ್ರು ಈ ಕಂಪ್ನಿ ನೋಡ್ರಿ, ಲ್ಯಾಂಡ್ ಮಾರ್ಕ್ ನಿಮಗ ಇದು ಕಾಣತ್ ನೋಡ್ರಿ. ಇನ್ನೊಂದ್ಸಲ ತೋರ್ಸ ನಿಮ್ಗ. ಈ ಕಂಪ್ನಿ ಕಡೆ ಬಂದ ಇಲ್ಲಿ ರೈಟ್ ಹೋಗೋದು ನೋಡ್ರಿ, ಬಸ್ ಹೋಗ್ತಾರಲ್ಲ ಅಲ್ಲಿ ರೈಟ್ ಹೋಗೋದು. ಅಲ್ಲಿ ಹೋದ್ ಕೂಡಲೇ ಮತ್ತೆ ಮುಂದೆ ಹೋಗೋದಂತ ನಿಮ್ಗೆ ತೋರಿಸ್ಕೊಡ್ತೇನ್ರಿ, ಬರ್ರಿ. ನೋಡ್ರಿ, ಆದ್ರೂ ಸೇಫ್ಟಿಗೆ ಗೊತ್ತಾಗಲ್ಲ ಅಂತ ಅನ್ನಾರ್ ಕೇಳೋದ್ರಿ. ಅನ್ನಾರಿ ನೀವು ಅಲ್ಲೇ ಹೊಂಟ್ರಿ? ಇಲ್ಲೇ ಹೋಗಲ್ಲ. ಇನ್ನ ಎಷ್ಟು ಕಿಲೋಮೀಟರ್ ಐತ್ರಿ? 1 ಕಿಲೋಮೀಟರ್ ಅಂತ. ನೋಡ್ರಿ, ಇವ್ರ ಅನ್ನಾರ 1 ಕಿಲೋಮೀಟರ್ ಅಂತ ಹೇಳ್ತಾರ. ಅವ್ರು ಅಲ್ಲೇ ಹೊಂಟಾರ್ರಿ. ನಮಗೂ ಬಾಳ ಚಲೋ ಆಯ್ತು. ನಡ್ರಿ ಅಣ್ಣ, ಹೋಗೋಣ ಎಲ್ಲಾರು. ನೋಡ್ರಿ ಫ್ರೆಂಡ್ಸ್, ಅಲ್ಲಿಂದ ರೈಟ್ ಹೊಡೆದು ಈಗ ಮತ್ತೊಂದು ಲೆಫ್ಟ್ ಬರುತ್ತೆ. ಇಲ್ಲಿ ಲೆಫ್ಟ್ ಹೊಡೆದು ನೋಡ್ರಿ, ಲೆಫ್ಟ್ ಬರ್ತಾ ಅಲ್ಲಿ ಅಣ್ಣ ಅಲ್ಲಿ ಮುಂದೋಗ್ಯಾರು. ಅಲ್ಲಿ ಮುಂದೋಗ್ಯಾರ ಅವ್ರು ನಮ್ ಕೂಡ ಬರತಾರ. ಇವ್ರ ನಮಗೂ ಬಾಳ ಚಲೋ ಆತ್. ಹೆಂಗಂತೆ? ಚಲೋ ಆತ್ಲ, ಅಂತ ಅವ್ನ ಅಪ್ಪನ ಅಲ್ಲ, ನಾವು ಅಂದ್ರೆ ನಾವು ಒಂದ್ ಸ್ವಲ್ಪ ವಿಚಾರ ಮಾಡತ್ತಿದ್ವಿ, ನಮ್ಗೆ ಯಾರಪ್ಪ ಹೇಳೋರಂತ. ಈಗ ಅನ್ನಾರ ಬಾಗಲಕೋಟೆ ಅಂತ ಬಂದಾರೆ ಎಲ್ಲಾರು ಅನ್ನಾರ. ಬರ್ರಿ ಹೋಗೋಣ. ಅಲ್ಲಿ ನೋಡಿ 4 ಗಂಟೆಗೆ ಬಿಟ್ಟಾರೆ, 4 ಗಂಟೆಗೆ ನಾವು 6 ಗಂಟೆಗೆ ಬಿಟ್ಟಾರೆ, 4 ಗಂಟೆಗೆ ಬಿಟ್ಟಾರೆ. 4 ಗಂಟೆಗೆ ಆದ್ರೆ ಜಲ್ದಿ ನಂಬರ್ ಹತ್ಬೇಕಂತ ನೋಡ್ರಿ. ನೀವು ಜಲ್ದಿ ಬರ್ರಿ. ನೋಡ್ರಿ, ಈಗ ಆಕ್ಚುಲಿ ಬಂತ ಅನ್ಸತಿ ತೋರ್ಸಲ್ಲಿ. ನೋಡ್ರಿ, ಫಸ್ಟ್ ಬಂದ್ ಕೂಡಲೇ ಇಲ್ಲಿ ನಾಷ್ಟ ಮಾಡಕ್ ಇಲ್ಲಿ ಅನ್ನಾರ ಇದನ್ನ ಹಚ್ಚಿರ್ತಾರ್ರಿ. ಯಾಕಂದ್ರ ಮಂದಿ ಬೆಳಿಗ್ಗೆ ಬಂದ್ ಕೆಲಸ ನಂಬರ್ ಹಚ್ಚಿರ್ತಾರ. ನೋಡ್ರಿ, ಅಲ್ಲಿ ನಂಬರ್ ಹಚ್ಚಿರ್ತಾರ. ಆಮೇಲೆ ಈಗ ನೋಡ್ರಿ, ಇದು ನಾಷ್ಟ ಈಗ ಅಲ್ಲೇ ಏನು ಹೇಳಕತ್ತಾರ್ರಿ. ಬರೀ ತೋರ್ಸನೆ ಸೆಕ್ಯೂರಿಟಿ ಗಾರ್ಡಿನ ಹೇಳ್ತಾರ. ಔಷಧ ಟ್ಯಾಬ್ಲೆಟ್ ತಿನ್ನೋರು ನುಂಗೋರು ಯಾರು ಇದ್ರ ತಗೊಳ್ಳಿ. ಟ್ಯಾಬ್ಲೆಟ್ಸ್ ಇದ್ರ ತೆಗೆ ನಿಮ್ಮ ಜೇಬ್ ಇಟ್ಕೊಂಡ್ ಒಳಗ್ ಹೋಗ್ರಿ. ಹೊರಗೆ ಇಟ್ಟು ಇಲ್ಲಿಂದ ನಾವು ಬಂದೇವಿ. ಒಳಗಡೆ 500 ರೂಪಾಯಿ ಫ್ರೀ ಐತಿ. 500 ರೂಪಾಯಿ ರೊಕ್ಕ ಕೈಯಾಗಿ ಇಟ್ಕೊಂಡ್ ಹೋಗ್ರಿ. ಫೋನ್ ಪೇ ಮತ್ತು ATM ಕಾರ್ಡ್ ಒಳಗ್ ಅಲಾವಿಲ್ಲ. 500 ರೂಪಾಯಿ ಕ್ಯಾಶ್ ಕೈಯಾಗಿ ಇಟ್ಕೊಂಡ್ ಒಳಗ್ ಹೋಗ್ರಿ.
ಹೆಚ್ಚಿಗೆ ದುಡ್ಡು ನಿಮ್ಮಂತ ಕಿತ್ಕೊಳ್ರಿ. ಎಲ್ಲ ದಿನ ಪಾಪ ಲೋಡ್ ಮಾಡ್ಕೊಂಡು ಹೋಗಿರ್ತಾರೆ, ಕಿತ್ತೋರ್ ಹಾಕಿರ್ತಾವ. ಮತ್ತೆ ಹಿಂಗೆ ಉಳಿದ್ರೆ ಅಂತ ನಾನು ಫೋನ್ ಪೇ ಮುಂಚೆನೆ ಅದೇ ಸಮಸ್ಯೆ ಏನ್ ಆಫೀಸ್ ಇಲ್ಲೇ ಐತಿ. 9 ದಿನ ಬರ್ಸೇನೆ ಸರ್ ಬರ್ತಾರ. ಹೇಳಿದೆಲ್ಲ ನೀವು ಕ್ಲಿಯರ್ ಆಯ್ತು. ಯಾರ ಆಧಾರ್ ಕಾರ್ಡ್ ತಂದ್ಕೊಳ್ರಿ ಅಂತವ್ರ ಮೊಬೈಲ್ದಾಗಿದ್ರ ಆಧಾರ್ ನಂಬರ್ ಬರ್ದ್ ಇಟ್ಕೊಳ್ರಿ. ತಂದವ್ರು ಬರ್ಕೊಂಡಿದ್ರಿ ಅದಕ್ಕೊಂದು ವ್ಯವಸ್ಥೆ ಐತಿ. ಯಾರು ನಿಮ್ಮ ಲಗೇಜ್ ನಿಮ್ಮ ಬ್ಯಾಗ್ಗಳು ಏನದಲ್ಲ ಇದು ಆ ರ್ಯಾಕ್ನಾಗ ಇಟ್ಟು ಬರ್ಕ ಅಲ್ವರಿ ಒಳಗ ಬರ್ರಿ ಸರ. ಏನ್ ಹೇಳೋರ ಗೊತ್ತಿಲ್ಲ. 500 ರೂಪಾಯಿ ತಗೊಂಬ ಮತ್ತೆ ಅದು ಬ್ಯಾಗ್ ಅಲ್ಲಿ ಇಟ್ಕೆ ಒಳಗೆ ಹೋಗೋಣ ಎಲ್ಲಾ ರೂಲ್ಸ್ ಫಾಲೋ ಮಾಡ್ಬೇಕ್ರಿ. ಸ್ವಿಚ್ ಆಫ್ ಮಾಡೋದು ಹೆಂಗೆ ಹೇಳ ಅದು ಪೈಲ ಅಲ್ಲ ಅಲ್ಲ ಅಲ್ಲಿ ಹೋಗು, ಗುಡಿ ಮುಂದೆಲ್ಲ ಭಿಕ್ಷಾ ಮಾಡ ಹೋಗು. ಏನು ನಮಸ್ತೆ. ಸ್ವಿಚ್ ಆಫ್ ಮಾಡೋದಲ್ಲ. ಹಾ ಸ್ವಿಚ್ ಆಫ್ ಮಾಡಿ ನನ್ನ ಮೊಬೈಲ್ ಒಯ್ಬೋದಲ್ಲ ಸ್ವಿಚ್ ಆಫ್ ಮಾಡಿ. ಮೊಬೈಲ್ದಲ್ಲಿ ಇಸ್ಕೊಂತಾರ. ಅದೇ ಆಧಾರ್ ಕಾರ್ಡ್ ಡಿ ಎಲ್ ಮತ್ತೆ ಮೊಬೈಲ್ ಕಾರ್ಡ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬೇಕಲ್ಲ. ಮೊಬೈಲ್ ಅಲ್ರಿ ಇಲ್ಲ ಆಧಾರ್ ಕಾರ್ಡ್ ಒಯ್ತೇನ್ರಿ ತಂದೆ. ಇಲ್ದಾರ ಮೊಬೈಲ್ ಅಲ್ಲಿ ಇದ್ದಾರ ನಂಬರ್ ಬರ್ದಿಕ್ಕೆ ಅದ್ನೇ ಫೋಟೋ ಹಿಡಿಯ. ಇಲ್ರಿ ನಾವು ವಿಡಿಯೋ ಮಾಡ್ತೀವಿ ಯೂಟ್ಯೂಬ್ ವಿಡಿಯೋ ರೀ. ಹಾ ವಿನೋ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗೋಣ. ಹಿಂದಿಗಡೆ ಎಲ್ಲ ಸ್ವಿಚ್ ಆಫ್ ಮಾಡೀನಿ. ಹಾ ಓಕೆ. ಇದನ್ನ ಬಂದ್ ಕೊಡ್ಲೆ ನಿಂದೆಲ್ಲ ಮುಗಿದ್ ಕೊಡ್ಲೆ ಇದು ಮಾಡ. ಹಾ ಚಾರ್ಜರ್ ಗಿರ್ಜರ್ ಇಲ್ಲಿ ಫೋನ್ ಒಂದು ಇದನ್ನ ಕೊಡ. ಫೋನ್ ಕೊಡ ಎಲ್ಲ ಒಯ್ದ್ಬಿಡಿ. ಏನಂತ ತಗೊಳ ಆಧಾರ್ ಕಾರ್ಡ್ ಒಂದು ತಗೊಂಡೇನಿ ನಾನು. ಏನೂ ಇಲ್ಲ ಅಲ್ಲಿ ಒಳಗೆ ಹೋದ್ ಕೂಡ್ಲೆ ಏನೇನ್ ಆಕತಿ ಏನಿಲ್ಲ ಎಲ್ಲ ರೆಕಾರ್ಡ್ ಮಾಡ ಮೈಂಡ್ ಒಳಗ. ನಾನು ಬಂದ್ ಹೇಳ್ಬೇಕು ನೀ ಮತ್ ನಾ ಜನರಿಗೆ ಹೇಳ್ಬೇಕ. ಹಿಡಿತಾ ಬಂದ ಫೋನ್ ಹಚ್ಚಾರ ಇಲ್ಲಿ ಬರೋದು ಎಲ್ಲ ಕೊಡು ನಾವು ಬರ್ತೀವಿ. ಹಾ ಇಲ್ಲ ಫೋನ್ ಹಚ್ಚಿ ಎಲ್ಲ ಮುಗಿಸ್ತದ. ಹಾ ಪಿನ್ ಟು ಪಿನ್ ಎಲ್ಲ ತಿಳ್ಕೊ ಒಳಗೆ ಏನೈತಿ ಏನಿಲ್ಲ ಅಂತ. ಹಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡ್ರಿ ಫ್ರೆಂಡ್ಸ್, ಈಗ ಕಿಂಗ್ ವಿನು ಒಳಗೆ ಹೋಗಿದಾನ್ರಿ. ಅದನ್ನ ಏನೋ ಎಕ್ಸಾಮ್ ಏನ್ರ ಐತಂತ. ಈಗ ನಾವು ಒಳಗ ಎಲ್ಲಾರ್ದು ಏನ್ ಹೆವಿ ಬ್ಯಾಚ್ ರಿನಿಯಲ್ ಮಾಡಕ್ ಬಂದಾರಲ್ರಿ, ಅಲ್ಲಿ ಒಳಗೆ ಏನೇನು ಚೆಕ್ ಮಾಡಕತ್ತಾರ. ಅಲ್ಲಿ ಒಳಗೆ ಹೋದ್ಕೊಳ್ಳಿ ಕಿಂಗ್ ವಿನು ಎಲ್ಲ ಮುಗಿಸ್ಕೊಂಡ್ ಬರ್ತಾನ್ರಿ. ಕಿಂಗ್ ವಿನು ತನ್ನ ಕೆಲಸ ಮುಗಿಸ್ಕಾಸ ನಂಗೆ ಫೋನ್ ಮಾಡ್ತಾನ್ರಿ. ಆಮೇಲೆ ಅವ ಒಳಗೆ ಹೋಗಿ ಬಂದ್ಮೇಲೆ ಏನಾಯ್ತು ಏನಿಲ್ಲ ಅಂತ ಮತ್ತೆ ನಿಮಗೆಲ್ಲ ತಿಳಿಸ್ತೇನ್ರಿ. ಅಲ್ಲಿವರೆಗೂ ವೇಟ್ ಮಾಡ್ರಿ. ಈಗ ಅವ ಬಂದಾನ್ರಿ, ಮತ್ತ ಅರ್ಧ ಫೀಲ್ ವೇಟ್ ಮಾಡಿದ. ಮತ್ತ ಇಲ್ಲ ಕೇಳಂಬರ್ರಿ ಅವ್ ಒಳಗೆ ಹೋದ್ಕೊಳ್ಳಿ ಏನೇನಾಯ್ತು ಏನೇನಿಲ್ಲ. ಹಾಕಿಂಗ್ ಅವ್ರೆ ಹೇಳ್ರಪ್ಪ. ಏನಿಲ್ಲ ಒಳಗ 10:00 ಒಳಗ್ ಬಿಡ್ತಾರ್ರಿ. ಒಂದ್ ಕ್ಲಾಸ್ದಾಗ 120 ಮಂದಿನ ಕುಂಡ್ರಸ್ತಾರ್ರಿ. ಒಂದ್ 2-3 ಕ್ಲಾಸ್ ಆಗ್ತಾವು. ಮತ್ತ ಬೆಳಿಗ್ಗೆ ಒಬ್ಬ ಟ್ರೈನಿಂಗ್ ಸರ್ ಇರ್ತಾರೆ, ಮತ್ತ ಮಧ್ಯಾಹ್ನ ಒಬ್ರು ಟ್ರೈನಿಂಗ್ ಸರ್ ಇರ್ತಾರೆ. ಬೆಳಿಗ್ಗೆ 2 ಟೈಮ್ ಟೀ ಕೊಡ್ತಾರಿ, ಮತ್ತ ಮಧ್ಯಾಹ್ನ 1 ಟೈಮ್ ಊಟ ಕೊಡ್ತಾರ. ಊಟ ಅಂತೂ ಖತರ್ನಾಕ್ ಇರ್ತೈತಿ. ಮತ್ತ ಚಲೋ ಟ್ರೈನಿಂಗ್ ಕೊಡ್ತಾರ. ಎಲ್ಲಾರು ಗಾಡಿ ಹೆಂಗ್ ಹೊಡಿಬೇಕ ಹೆಂಗಿಲ್ಲ, ಗಾಡಿ ಬ್ರೇಕ್ ಫೇಲ್ ಆದಾಗ ಹೆಂಗ ಇದನ್ ಮಾಡ್ಬೇಕು ಹೆಂಗಿಲ್ಲ ಎಲ್ಲಾ ಪೂರಾ RPM ಗಿರ್ಪಿಎಂ ಡೀಸೆಲ್ ಎವರೇಜ್ ಗಿವರೇಜ್ ಕೊಡೋದೆಲ್ಲ ಒಟ್ಟು ಆಕ್ಸಿಡೆಂಟ್ ಆಗೋದ್ ತಪ್ಸೋದ್ರ ಬಗ್ಗೆ ಒಟ್ಟು ಮಾಹಿತಿಗಳು ಕೊಡ್ತಾರ ಹೆವಿ ವೆಹಿಕಲ್ದ. ಮತ್ತ ಗಾಡಿ ಹೊರ ತೋರ್ತಾರ ಇಲ್ಲ ಇಲ್ಲ ಅದೆಲ್ಲ ಬರೀ ಟ್ರೈನಿಂಗ್ ಇದೆ. ಟ್ರೈನಿಂಗ್ ಕೊಡ್ತಾರ. ಸರ್ಟಿಫಿಕೇಟ್ ಗೋಸ್ಕರ ನಮ್ದೆಲ್ಲ ಆ ಚಿಹ್ನೆ ಈ ಚಿಹ್ನೆ ಲೆಫ್ಟ್ ರೈಟ್ ಇದ್ರ ಬಗ್ಗೆ ಎಲ್ಲ ಸಿಗ್ನಲ್ಸ್ ಗಳೆಲ್ಲ ಹೇಳ್ಕೊಡ್ತಾರ. ಮತ್ ನೀ ಅಲ್ಲಿ ಪರೀಕ್ಷೆ ಕೊಟ್ಟೆನ ಒಳಗ? ಕೊಟ್ನಿಲ್ಲ. ಮತ್ ಇದು ಬುಕ್ ಹಿಡ್ಕೊಂಡಿರ ಬುಕ್ ಇದೆ, ಇದ್ರಾಗ ಎಲ್ಲ ಮಾಹಿತಿ ಇರ್ತೈತಿ. ನಿಮ್ಗೆ ಯಾರು ಮತ್ತೆ ಡ್ರೈವರ್ಗಳು ಎಲ್ಲರಿಗೂ ತಿಳಿಸ್ರಿ ಅಂತ ಹೇಳತ್ತಾರು. ಅವ್ರು ಹೇಳಿರು ಪೈಲಾ ಆಕ್ಸಿಡೆಂಟ್ ಆಗೋದ್ರಾಗ ಕರ್ನಾಟಕ 3ನೇ ನಂಬರ್ ಇತ್ತು. ಈಗ ತಪ್ಪಿಸಿ ಅದನ್ನ ಚಲೋ ತಂಗ ಎಲ್ಲ ಟ್ರೈನಿಂಗ್ ಕೊಟ್ಟ ಎಲ್ಲಾ ಡ್ರೈವರ್ಗಳಿಗೆ 5ನೇ ನಂಬರ್ ತಂದರು. ಆ 5ನೇ ನಂಬರ್ ರ್ಯಾಂಕ್ ದಾಗಿನ ಹೊರಗೆ ಹಾಕೋಂಗ ಟ್ರೈನಿಂಗ್ ಕೊಡತಾರ ಇನ್ನೂ ಚಲೋ ತಂಗ. ಡ್ರೈವರ್ಗಳು ಒಂದು ಆಕ್ಸಿಡೆಂಟ್ ಆಗೋದು ತಪ್ಸುದು. ಮತ್ತೆ ಇದನ್ನು ಕೊಟ್ಟಾರ ಎಲ್ಲ ಮಾಹಿತಿ. ಇದ್ರೊಳಗೆ ಮಾಹಿತಿ ಐತಿ, ಓದ್ ತಿಳ್ಕೊರಿ. ಬ್ಯಾರೆ ನಿಮಗ್ ಖಾಲಿ ಇದ್ದ ಬ್ಯಾರದವ್ರಿಗೂ ಹೇಳನತ್ತಾರು. ಮತ್ತೆ ಇದೊಂದು ನೋಟ್ಸ್ ಬರ್ಯಾಕ ನಮ್ಗೆ ಹಂಗ ಕಸ ಕೊಟ್ಟಿದ್ರು. ನಮ್ಗೆ ಏನಾರ ತಿದ್ದುಪಡಿ ಮಾಡ್ಕೊಳಕ ಒಂದು ಪೆನ್ ಕೊಟ್ಟಿದ್ರಿ. ಮತ್ತೆಲ್ಲ ನಾವ್ ಹತ್ರ ಸ್ಟಿಕ್ ಹಾಕ್ಯಾಸ್ ನಾವ್ ಅವ್ರಿಗೆ ಕೊಟ್ಟಿದೀವಿ. ಅವ್ರು ತಗೊಂಡ್ರದನ್ನ ಮಾರ್ಕಸ್ ಹಾಕಕ. ಮತ್ ನಮ್ಗ ಸರ್ಟಿಫಿಕೇಟ್ ಒಂದು ಕೊಟ್ಟಿದ್ದಾರೆ. ಇದನ್ನ ಹೋಗಿ ನಾವ್ ಬೆಳಗಾವ್ RTO ಆಫೀಸ್ ಕೊಡೋಂಗ ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಇದ್ರಾಗ ಒಂದ್ ಸ್ವಲ್ಪ ತೋರ್ಸಿರ ಬಾಳ ಚಲೋ ಆಕಿತ್ತು.
ಸರ್ಟಿಫಿಕೇಟ್ ಸಂಬಂಧ ಬೆಳಗಾವಿಯಿಂದ ಹುಬ್ಳಿ ಮಠ ಬರ್ಬೇಕ್ರಿ. ಮತ್ತೆ ಇದು ಈ ಸರ್ಟಿಫಿಕೇಟ್ ತಗೊಂಡ ಅಲ್ಲೇ ನಮ್ಮ ಬೆಳಗಾವಿ ಇದಕ್ ಕೊಡ್ಬೇಕು, RTO ಆಫೀಸ್ನಾಗ ಕೊಡದ್ರಿ. ಅಲ್ಲಿಂದ ಮತ್ತೆ ಪ್ರೊಸೀಜರ್ ಬೇರೆ ಚಲೋ ಆಗತ್ತೆ. ಅಲ್ಲಿಂದ ಬೇರೆ ಚಲೋ. ಇಲ್ದೆ ಈ ಸರ್ಟಿಫಿಕೇಟ್ ಪಡಿಬೇಕಂದ್ರೆ 500 ರೂಪಾಯಿ ಚಾರ್ಜ್ ಇರ್ತೈತ್ರಿ. ಅಲ್ಲಿ ಒಳಗೆ ಕೊಡ್ಬೇಕು. ಹೌದು ಕೊಡ್ಬೇಕು. ಅದು ಹೆಂಗ ಒಳಗ್ ಹೋಗ್ಬೇಕಾದ್ರೆ 500 ರೂಪಾಯಿ ಚಾರ್ಜ್. ಆಮ್ಯಾಗ ನಮ್ದು ಲೈಸೆನ್ಸ್ ಮತ್ತ ಆಧಾರ್ ಕಾರ್ಡ್ ತಗೋತಾರ, ಮತ್ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಸಿಟ್ಕೋತಾರ, ಒಂದ್ ಟೋಕನ್ ಕೊಡ್ತಾರ, ಹೋಗ್ಬೇಕಾದ್ರೆ ವಾಪಸ್ ಕೊಡ್ತಾರ. ಆಮ್ಯಾಗ ನಮ್ದು ಲಗೇಜ್ ಬ್ಯಾಗ್ ಇತ್ತಂದ್ರೆ ಈ ಆಫೀಸ್ ರೂಮ್ ನಾಗ ಹೇಳಕ್ ಹಚ್ತಾರ, ಸಂಜೆ ಟೈಮ್ದಾಗ ವಾಪಸ್ ತಗೋಬಹುದು. ಮತ್ತ ಈಗ ಒಳಗ್ ಹೋದ್ಕೂಡಲೇ ಅಲ್ಲಿ ನಿಂತಿರಲ್ಲ ನೀವು, ಅಲ್ಲೇನ ಎಂಟ್ರಿ ಇದನ್ನ ಬರ್ಕೊಂಡ್ರಿ ಹೆಸರುಗಳು ಎಲ್ಲಾರು? ಹೆಸರಿಗೆ ಆಧಾರ್ ಕಾರ್ಡ್ ನಂಬರ್ ಅದನ್ನೆಲ್ಲ ಬರ್ಕೊಂಡ್ರ ಆಧಾರ್ ಕಾರ್ಡ್ ಎಲ್ಲಿ ನಡಿತೈತಿ, ಅವ್ರ ನಂಬರ್ ಮಾತ್ರ ಬೇಕು, ಕೈಯಾಗ ಬರ್ಕೊಂಡು ಬರ್ಬೋದು ನೀವು. ಮತ್ತೆ ಒರಿಜಿನಲ್ ಮಾತ್ರ ಲೈಸೆನ್ಸ್ ತಗೋತಾರು, ಇಟ್ಕೋತಾರು, ಸಂಜೆಗೆ ವಾಪಸ್ ಕೊಡ್ತಾರ. ಅಂದ್ರ ಏನ್ ಬೇಕ ಏನಿಲ್ಲ ಅಂದ್ರೆ ನಡೆಯಂಗಿಲ್ಲ ಇಲ್ಲಿ. ಮೇನ್ ಒರಿಜಿನಲ್ ಲೈಸೆನ್ಸ್ ಬೇಕು, ಆಧಾರ್ ಕಾರ್ಡ್ ನಂಬರ್ ಬೇಕು. ಅವು 2 ಇತ್ತಂದ್ರೆ ನಿಮ್ ಸರಳ ಒಳಗ ತಗೋತಾರು. ಮತ್ತೆ ಯಾರ ದೋಸ್ತನ್ ಗಿಸ್ತನ್ ಕರ್ಕೊಂಬಂದೆ ಒಳಗ್ ತೊಗೊಳಂಗಿಲ್ಲ, ಯಾರ್ದು ಕೆಲಸ ಇರ್ತೈತೆ ಅವ್ರಿಗೆ. ಈ ಗೇಟ್ ಬಂದ್ ಮಾಡಿ ಬಿಡ್ತಾ ಇದ್ದಾನೆ, ಮತ್ತೆ ಸಂಜೆಗೆ 5 ಗಂಟೆಗೆ ಓಪನ್ ಮಾಡ್ತಾನೆ, ಮಧ್ಯಾಹ್ನ ಬಿಡಂಗಿಲ್ಲ, ಏನು ಇಲ್ಲ. 2 ಟೈಮ್ ಚಾ, 1 ಟೈಮ್ ಊಟ ಎಲ್ಲ ಅಲ್ಲೇ. ಸಂಜೆ ಟೈಮ್ ಹೊರಗ್ ಬಿಡ್ತಾರೋ, ಮುಗಿದ್ ಬಿಡ್ತೈತಿ. ಉದಾಹರಣೆಗೆ ನಾನು ಅದನ್ರಿ, ಯಾಕಂದ್ರೆ ನಾನು ಇವ್ ಬಂದಾವ, ನಾನು ಹೊರಗೆ ಹೋಗಿನ್ರಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರ ಒಳಗ ನೀ ಎಕ್ಸಾಮ್ ಕೊಟ್ಲ ಹೋಗ್ಯಾಸ, ಒಂದೇ ಎಕ್ಸಾಮ್ ಕೊಟ್ಟೆವ ನೀ 2 ಎಕ್ಸಾಮ್ ಕೊಟ್ಟೆವ? ಪೈಲಾ ಟೆಸ್ಟ್ ನಮ್ಗೆ ಎಷ್ಟು ಮಾಹಿತಿ ಅದನ್ನೆಲ್ಲ ಅವ್ರು ತಗೋತಾರ, ತಗೋತಾರ. ಒಂದು ಬುಕ್ ಪೆನ್ ಕೊಟ್ಕೆ ಅದ್ರ ನಾವು ಟಿಕ್ ಹಾಕಿರ್ತೀವಿ. ಆಮ್ಯಾಗ ಅವ್ರು ಟ್ರೈನಿಂಗ್ ಕೊಡ್ತಾರು, ಆಮ್ಯಾಗ ನಾವ್ ಮತ್ತೊಮ್ಮೆ ಟಿಕ್ ಹಾಕೋದು ಅವನ್ನೆಲ್ಲ. ಟ್ರೈನಿಂಗ್ ಅವ್ರು ಟ್ರೈನಿಂಗ್ ಕೊಟ್ಟಾದ್ಮ್ಯಾಗ, ಟ್ರೈನಿಂಗ್ ಕೊಡೋಕ್ಕಿಂತ ಪೈಲ ಒಂದ್ ತಗೋತಾರು, ಟ್ರೈನಿಂಗ್ ಕೊಟ್ಟಾದ್ಮ್ಯಾಗ ಒಂದ್ಸಲ ತಗೋತಾರ. 2 ಸಲ. ಬೆಳಿಗ್ಗೆ ಬಂದಿದ್ ಸರ್ದ ಒಂದ್ ಸೈ ಇರ್ತೈತಿ, ಆಮ್ಯಾಗ ಮಧ್ಯಾಹ್ನ ಬಂದಿದ್ದ ಟ್ರೈನಿಂಗ್ ಕೊಟ್ಟಾದ್ಮೇಲೆ ಅವ್ರದ್ದು ಒಂದ್ ಸೈ ಇರ್ತೈತಿ. ಒಟ್ 2 ಸರ್ ನಮ್ ತಗೋತಾರ. ಮತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರ ವಿಜಯ್ ಕಮಾರ್ 1980 ಈ ಇನ್ಸ್ಟಾಗ್ರಾಮ್ದಾಗ ನಿಮ್ಗೆಲ್ಲಾ ತೋರಿಸ್ತಾರ ನೋಡ್ರಿ. ಅವ್ರು ವಿಡಿಯೋ ಮಾಡ್ಕೊಂಡ್ರ ಒಳಗ, ನಮಗ ವಿಡಿಯೋ ಮಾಡ್ಕೊಳಕ್ ಅಲೌಡ್ ಇಲ್ಲ, ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಬಿಟ್ಟಿದ್ರ. ಇವ್ರು ಸರ್ಗಳು ತಗೊಂಡಿದಾರೆ. ಮತ್ತೆ ಇದು 500 ರೂಪಾಯಿ ಬಿಲ್, ಇದನ್ನ ಮನ್ಯಾಗ ತಗೊಂಡ್ ಬಿಲ್ ಕೊಟ್ಟಿದ್ದಾರೆ. ಗಾಳಿ ಬರತೈತಲ್ಲ, ಇದ 500 ರೂಪಾಯಿ ನಾ ತುಂಬಿರ್ತಲ್ಲ ಪಿಜ್ಜಾ, ಅದ್ರ ಬಿಲ್ ಕೊಡ್ತಾರ. ಅಂದ್ರ ತುಂಬೇವಂತ ರಿಸಿಟ್. ಮತ್ತೀಗ ಇನ್ನೊಂದ್ ಹೇಳ್ಬೇಕಂದ್ರ ಒಳಗ್ ಹೋಗಿ ಹೊರಗ್ ಬಂದೆ, ಎಕ್ಸ್ಪೀರಿಯನ್ಸ್ ಹೆಂಗಾತ? ಚಲೋ ಅನ್ಸಿದ್. ಹಂಗೇನ್ ಎಲ್ಲಾ ಬಾಳ ಮಂದಿ ಹುಡುಗರು ಇರ್ತಾರ, ಎಲ್ಲಾರು ಟ್ರೈನಿಂಗ್ ಮಾತ್ರ ಜಬರ್ದಸ್ತ್ ಕೊಡ್ತಾರ, ಏನ್ ಬೋರ್ ಆಗಂಗಿಲ್ಲ. ಇನ್ನೂ ಹೆಚ್ಚು ತಿಳ್ಕೊಬೇಕಂದ್ರ ಮತ್ ಕೇಳ್ತಾರ ನಮ್ಗೆ, ನಿಮ್ಗೆ ಏನಾರ ಡೌಟ್ ಇದೆ ಕೇಳ್ರಿ, ನಾವ್ ಅದನ್ನೆಲ್ಲ ಹೇಳ್ತೇವೆ ಅಂತ. ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳ್ಬೋದು, ಸರ್ಗಳು ಎಲ್ಲ ಬರೋಬ್ಬರಿ ಹೇಳ್ತಾರೆ. ಅಂದ್ರ ಅಲ್ಲಿ ಒಳಗ್ ಹೋದ್ಕೊಳ್ಳೆ ಬೇಜಾರದ ಏನು ಆಗಿಲ್ಲ? ಏನು ಆಗಿಲ್ಲ. ಇನ್ನೂ ಒಂದ್ ಏನಿದ, ಹೆವಿ ಬ್ಯಾಚ್ ಲೈಸೆನ್ಸ್ ಮಾಡೋರಿಗೆ ಮಾತ್ರ ಅವಕಾಶ ಐತಿ, ಎಲ್ಲರಿಗೂ ಇಲ್ಲ. ಒಳಗ್ ತಗೊಳಂಗೂ ಇಲ್ಲ ನಿಮ್ಗೆ, ಅವ್ರಿಗೆ ಮಾತ್ರ ಅವಕಾಶ ಐತಿದ್ರಿಲ್ಲ. ಅಂದ್ರೆ ಹೆವಿ ಬ್ಯಾಚ್ ಮಾಡವ್ರ, ಹೆವಿ ಬ್ಯಾಚ್ ರಿನ್ಯೂಲ್ ಆಗ್ಲಿ ಹೊಸದಾಗ್ಲಿ ಇಲ್ಲೇ ಬರ್ಬೇಕು? ಇಲ್ಲ, ಲೈಸೆನ್ಸ್ ಹೊಸಾದ್ ಮಾಡ್ಬೇಕು ಅಲ್ಲೇ ಮಾಡ್ತಾರ, ರಿನಿವಲ್ ಮಾತ್ರ ಇಲ್ಲಿ ಬರ್ಬೇಕು. ಇಲ್ಲೇ ಬರ್ಬೇಕು, ಬೇರೆ ಕಡೆ ಹೋಗಂಗಿಲ್ಲ? ಇಲ್ಲೇ ಬರ್ಬೇಕು. ಒಂದ್ ಬೆಂಗಳೂರು ಹೋಗ್ಬೇಕು, ಒಂದ್ ಹುಬ್ಳಿ ಬರ್ಬೇಕು. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಹುಬ್ಳಿಗೆ ಬರ್ತಾರ. ಈಗ ನಮಗ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಆತ, ನಾವ್ ಬಂದು. ಇನ್ನು ಕೆಲವರು ಬಾಗಲಕೋಟ, ಚಿಕ್ಕೋಡಿ, ರಾಮದುರ್ಗ ಎಲ್ಲ ಅಲ್ಲಿಂದ ಹುಡುಗರು ಬಂದಿರ್ತಾರೆ. ಎಕ್ದಮ್ ದೂರ ಊರಂದ್ರೆ ಯಾವ ಊರ ಬಂದಿರ ಏನ್ ಗೊತ್ತೈತಿ? ಅಷ್ಟೇ ಯಾರು ಎನ್ಕ್ವೈರಿ ಮಾಡಿಲ್ಲ. ಅವ್ರ ಕಡೆ ಎಲ್ಲ ಸ್ಟೇಟ್ಮೆಂಟ್ ಇರ್ತಿರ್ತಾರ, ಮತ್ತೆ ಆಧಾರ್ ಕಾರ್ಡ್ ತಂದಿರ್ತಾರಲ್ಲ. ಮತ್ತ ಊಟ ಮಾಡಿದ್ರಿ ಹೆಂಗಿತ್ತು ಊಟ? ಊಟ ಖತರ್ನಾಕ್ ಇತ್ತು. ನೀವು ಹೊರಗೆ ಹೋಟೆಲ್ದಾಗ ಊಟ ಮಾಡೋಕ್ಕಿಂತ ಚಲೋ ಐತಿ. ಅಂದ್ರೆ 5 ಸ್ಟಾರ್ ಟೈಪ್? 5 ಸ್ಟಾರ್ ಟೈಪ್ ಅಂದ್ರೆ ಒಂದು ನಾವ್ ಹೆಂಗ್ ಊಟ ಮಾಡ್ತಾರ ಮನ್ಯಾಗ ಸಿಸ್ಟಮ್ ಗ್ಯಾಸ್ ಆ ಟೈಪ್ ಇತ್ತು. ಮತ್ತೆ ಊಟ ಏನ್ ಅನ್ಲಿಮಿಟೆಡ್ ಇತ್ತು, ಅವ್ರನ್ನ ಎಷ್ಟು ಬೇಕಾದ್ರೂ ತಿನ್ಬೋದ. ಅಂದ್ರೆ ಹೆಂಗೈತಿ ಊಟ ಏನ್ ಸರಿ ಚಲೋ ಐತಿ. ಬಿಸ್ಲೇರಿ ನೀರನ್ನ ಕುಡಿಯಾಕ ಸಾರ್ವಜನಿಕ ಇಟ್ಟಿದ್ರ, ವಾಶ್ರೂಮ್ ಗಿಶ್ರೂಮ್ ಎಲ್ಲ ವ್ಯವಸ್ಥೆ ಐತಿ. ಒಟ್ಟು ಚಲೋ ಮೇಂಟೈನ್ ಮಾಡಿದಾರ. ಹೌದೌದು. ಅಂದ್ರೆ ನಿನ್ಗೆ ಹೆಂಗ್ ಅನ್ಸಿತ್ತು ಒಳಗಿಂದೆಲ್ಲ ವಾತಾವರಣ? ಅದು ಚಲೋ ಐತೆ? ಚಲೋ ಅನ್ಸಿತ್ತು. ಏನ್ ಪ್ರಾಬ್ಲಮ್ ಇಲ್ಲ. ನಮ್ಗೆ ಏನಾರ ಬರ್ಬೇಕಿತ್ತು ಸರಳ ಹುಬ್ಳಿ ಬಸ್ ಸ್ಟ್ಯಾಂಡ್ ಬರ್ಬೋದ, ಹಳಿ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಇತರ ಸಂಬಂಧ ಸಪ್ರೇಟ್ ಗಾಡಿ ಬಿಟ್ಟಾರು. ಬ್ಯಾರೆ ಗಾಡಿ ಬಿಡಂಗಿಲ್ಲ ಇತರ ಸಂಬಂಧನ. ಅಲ್ಲಿಂದ ಸರಳ ಬೆಳಿಗ್ಗೆ 2 ಟ್ರಿಪ್ ಹೊಡಿತಾರ, ಸಂಜೆಗೆ 2 ಟ್ರಿಪ್ ಹೊಡಿತಾರ. ಅಂದ್ರೆ ಫ್ರೆಂಡ್ಲಿ ಅದಾರ ಒಳಗೆ? ಹೆಂಗ ಏನಂತ ಏನ್ ಬಾಳ ಇದು ಮಾಡ್ತಾರ? ಫ್ರೆಂಡ್ಲಿ ಅದಾರ, ಅದ್ರ ಸ್ವಲ್ಪ ಸ್ಟ್ರಿಕ್ ಅದಾರ. ಅಂದ್ರೆ ಯಾರಿಗೆ ಹಿಂಗ ಗೇಟ್ ಹೊರಗ ಹೋಗಾಕ ಕೊಡಂಗಿಲ್ಲ, ಚಾಕ್ ಅದನ್ನ ಬಿಟ್ಟಂದ ಬರಬ್ಬರ ಈ ಕಡೆ ಹೊರಗಿನ ಮಠ ಬರಕ್ ಕೊಡಂಗಿಲ್ಲ. ಒಳಗಿನ ಚಾಗಿ ಕುಡಿಸ್ತಾರ, ಆಮ್ಯಾಗ ನಮ್ಗೆ ಪಟ ಕಳಿಸ್ತಾರ. ನಮ್ದು ಕಳಿಸಿ ಆದ್ಮ್ಯಾಗ ಮತ್ತ 2ನೇ ಕ್ಲಾಸ್ ಬಿಡ್ತಾರೆ. ಯಾಕಂದ್ರೆ ಒಮ್ಮೆ ರಶ್ ಆಗ್ಬಾರ್ದಲ್ಲ, ಅದ್ರ ಸಂಬಂಧ ಮೇಂಟೈನ್ ಮಾಡ್ತಾರೆ. ಊಟಕ್ಕೆ ಬಿಡ್ಬೇಕು, ನಮ್ಗ ಅವ್ರಿಗೆ ಒಂದು 40 ಮಿನಿಟ್ಸ್ ಡಿಸ್ಟೆನ್ಸ್ ಇರ್ತೈತಿ. ನಮಗ್ ಬಿಟ್ಟಾದ್ಮ್ಯಾಗ ಅವ್ರಿಗೆ ಬಿಡ್ತಾರೆ. ಬಟ್ ಟೈಮ್ ಪಾಸ್ ಅಂತೂ ಏನ್ ಮಾಡಂಗಿಲ್ಲ. ಊಟ ಮಾಡದ್ ಕೂಡ ಎಲ್ಲಾರ್ದು ಬಡ ಒಳಗ್ ಕಳಿಸ್ತಾರ. ನಾವ್ ಬರೋಕ್ಕಿಂತ ಪೈಲಾನ ಸರ್ ಬಂದ್ ನಿಂತಿರ್ತಾರ ಅಲ್ಲಿ ಆಲ್ರೆಡಿ. ಮತ್ತೀಗ ಒಂದು ಬ್ಯಾಚ್ ಒಳಗ ಎಷ್ಟು ಜನರನ್ನ ತಗೋತಾರ ಅವ್ರು? 120 ಮಂದಿನ ತಗೋತಾರ ಅವ್ರು. ಮತ್ ಮಿನಿಮಮ್ 2 ಜನ ಬಂದಿರ ಎಲ್ಲಾರು? ಪೂರಾ ಕ್ಲಾಸ್ ಸೀರಿಯಲ್ ಪ್ರಕಾರ ಫುಲ್ ಮಾಡ್ತಾರ. ಶಿಕ್ಷಕಲ್ ಕುಂಡ್ರಂಗಿಲ್ಲ. ಒಳಗ್ ಫಾರ್ಮ್ ಎಲ್ಲ ಅವ್ರ ತುಂಬಿ ಕೊಡ್ತಾರ. ಆ ಫಾರ್ಮ್ದಾಗ ಒಂದ್ ನಂಬರ್ ಬರ್ಕೊಡ್ದ, ನಂಬರ್ ಪ್ರಕಾರ ಕುಂಡ್ರದು. ಆ ನಂಬರ್ ಪ್ರಕಾರ ನಮಗ್ ಲೈಸೆನ್ಸ್ ಎಲ್ಲ ಒಳಗ್ ಕೊಡ್ತಾರ. ಯಾಕಂದ್ರೆ ಗದ್ಲ ಆಗ್ಬಾರ್ದ, ಲೈಸೆನ್ಸ್ ಒಳಗ್ ಕೊಡತ್ ಮುಂದೆ, ಮೊಬೈಲ್ ಒಳಗ್ ಕೊಡತ್ ಮುಂದೆ ಎಲ್ಲ ಪ್ರಾಬ್ಲಮ್ ಆಗ್ಬಾರ್ದ. ಅದ್ರ ಸಂಬಂಧ ಸೀರಿಯಲ್ ಪ್ರಕಾರ ಕುಂಡ್ರಸಾಕ್ತಾರ, ಸೀರಿಯಲ್ ಪ್ರಕಾರ ಕುಂಡ್ರದ.
ಕೆಳಗ್ ಕುಂತಿರೋ ಏನ್ ಬೆಂಚ್ ಮೇಲೆ ಕುಂತಿರೋ? ಇದನ್ನಿತ್ತು ಕುರ್ಚಿ ಇತ್ತು. ಕುರ್ಚಿ ಇದು. ಕುರ್ಚಿ ಇತ್ತು. ಪೆನ್ ಆಗಿನ ಎಲ್ಲ ಅವ್ರ ಕೊಟ್ಟಿರೋ. ಒಟ್ ಒಳಗಿನ ಮೇಂಟೆನೆನ್ಸ್ ಅಂತ ಏಕ್ ನಂಬರ್ ಐತಿ. RTO ಆಫೀಸಿಗೆ ಬಂದೇವ್ರಿ. ಈಗ ಅಲ್ಲಿ ಹೋಗಿ ಕೇಳೋಣ್ರಿ ಅವ್ರು ಏನ್ ಹೇಳ್ತಾರ ಅನ್ನೋದ ನೀವ ಕೇಳೋಣ್ರಿ ಅಂತ. ಸರ್ ಬ್ಯಾಚ್ ಲೈಸೆನ್ಸ್ ರಿನ್ಯೂವಲ್ ಮಾಡೋದು. ಹಾಂ, ಸೆಕೆಂಡ್ ಸರ್ಟಿಫಿಕೇಟ್ ಮತ್ತೆ ಏನೇನು ಹೋಗ್ಬೇಕು ಅಲ್ಲಿ ಅವರೇ ಹೇಳ್ತಾರೆ. ಈಗ ನಾವು ಸೆಕೆಂಡ್ ಕೌಂಟರ್ ಹೊಂಟೇವ್ರಿ, ಅವ್ರ ಅಲ್ಲಿ ಏನ್ ಹೇಳ್ತಾರ ನೋಡೋಣ ಬರ್ರಿ. ರಿನ್ಯೂವಲ್ ಮಾಡೋದಿತ್ರಿ ಎಲ್ರಿ? ಒಳಗ್ ಬರ್ಬೇಕೇನ್ರಿ? ಅದು ಒಳಗಿಂದ ಬರ್ಬೇಕೇನ್ರಿ? ಈ ಕಡೆ ಹೊರಗೆ ಬರ್ಬೇಕು. ಸೆಕೆಂಡ್ ನಂಬರ್ ಕೊಂಡು ಮೇಡಮ್ ಬ್ಯಾಚ್ ಲೈಸೆನ್ಸ್ ರಿನ್ಯೂವಲ್ ಮಾಡೋದಿತ್ತು. ಆನ್ಲೈನ್ ಅಪ್ಲಿಕೇಶನ್ ಹಾಕೋದ್ರಾ? ಎಲ್ಲಿ ನಮ್ಮ ಮೊಬೈಲ್ದಾಗ ಹಾಕ್ಬೇಕ್ರಾ? ನೀವು ಮಾಡ್ತೀರಿ? ನಮ್ಮ ಎಲ್ಲಿ ಮಾಡ್ತಾರೆ? ಆನ್ಲೈನ್ ಹೊರಗೆ ಅದ ನಾವು ಮಾಡ್ಬೇಕು. ಹೊರಗೆ ಎಲ್ಲಾದರೂ ಬೇರೆ ಸೈಡ್ ಏನೇನು ಬೇಕಾಗ್ತಿದ್ರ? ಮೆಡಿಕಲ್ ರೀ ಮಾತ್ರ ಲೈಸೆನ್ಸ್ ಎರಡೇ ರೀ. ಎಲ್ಲ ಜೆರಾಕ್ಸ್ ಹಚ್ಚದೇನು? ಒರಿಜಿನಲ್ ಮೆಡಿಕಲ್ ರೀ ಮತ್ತು ಲೈಸೆನ್ಸ್ ರೀ. ಹಾಂ ರೀ, ಅಂದ್ರೆ ಸರ್ಟಿಫಿಕೇಟ್ ತೊಗೊಂಬಂದಿರಲ್ಲ ಹುಬ್ಳಿಲಿಂದ ತೊಗೊಂಬಂದೇನ್ರಿ ನಾನು ಅಲ್ಲಿ. ಅದೇ ಇಲ್ಲಿ ಮಾಡಕ್ಕೆ ಬರಂಗಿಲ್ಲ ರೀ, ಹೊರಗೆ ಮಾಡ್ಬೇಕಲ್ಲ. ಇಲ್ಲಿ ಮಾಡಕ್ಕೆ ಬರಂಗಿಲ್ಲ ಎಲ್ಲ ಹೊರಗೆ ಮಾಡ್ಬೇಕಂತ. ಮತ್ತು ಒರಿಜಿನಲ್ ಲೈಸೆನ್ಸ್ ಮತ್ತು ಸರ್ಟಿಫಿಕೇಟ್. ಹುಬ್ಳಿ ಹೋಗಿ ಏನ್ ಸರ್ಟಿಫಿಕೇಟ್ ತೊಗೊಂಬರ್ತೇವಲ್ಲ ಆ ತೊಗೊಂಬಂದ್ ಕೂಡಲೇ ಅಪ್ಲಿಕೇಶನ್ ಮಾಡಿಸ್ಬೇಕಂತ. ಅಪ್ಲಿಕೇಶನ್ ಮಾಡ್ಸಾಕ RTO ಆಫೀಸ್ನಾಗ ಇವ್ರಿಗೆ ಪರ್ಮಿಷನ್ ಇಲ್ಲ ಅಂತ ಮೇಡಮ್ ಹೇಳಿದಾರೆ. ಈಗ ನೆಕ್ಸ್ಟ್ ಇವ್ರ ಅನ್ನಾರು ಹೇಳ್ರಿ, ಅವ್ರು ಹೇಳ್ದಂಗ ಮಾಡೋಲ್ಲ. ಹೊರಗೆ ಈಗ ಎಲ್ಲ ಆನ್ಲೈನ್ ಮಾಡ್ತಾರತ್ತೆ. ಅದು ಮಾಡ್ಕೊಂಡು ಬಂದು ಮುಂದೆ ಏನ್ ಮಾಡೋದು ಅದನ್ನ ಮಾಡಿಸ್ಕಾಸ ತಿಳಿಸ ಬರ್ರಿ. ಅದ್ರ ನಮಗೂ ಗೊತ್ತಿಲ್ಲ, ಅದು ಮಂದಿಗೆ ಹೇಳತ್ತೀವಿ. ಮಂದಿಗೆ ಗೊತ್ತಿರಂಗಿಲ್ಲಲ್ಲ. ಎಲ್ಲ ಒಂದ್ಸಲ ಬೆಳಗಾವ್ RTO ನಾವು ಬಂದಿದ್ದು ಬೆಳಗಾವ್ RTO ಆಫೀಸ್ದಾಗ ಮಾಡ್ತಾರಲ್ಲ. ಅವ್ರು ಹೇಳೋಣ ಗೊತ್ತು ಹುಬ್ಳಿಗೆ ಹೋಗ್ಬೇಕಂತ. ಹುಬ್ಳಿಗೆ ಹೋಗಿ ಬಂದ್ಕೆಸ್ ನಾವು ತಗೊಂಡು. ಬಟ್ ಈಗ ನಾವೇನ್ ತಗೊಂಡಿದ್ರಿ ಅಂದ್ರೆ ಜನ ಏನ್ ತಗೊಂಡಿರ್ತಾರ ಅದನ್ನ ಹುಬ್ಳಿ ಹೋಗಿ ಸರ್ಟಿಫಿಕೇಟ್ ತಗೊಂಡ್ ಕೂಡಲೇ ಮುಂದಿನ ಕೆಲಸ ಇವ್ರು ಮಾಡ್ತಾರಂತ ತಗೊಂಡಿರ್ತಾರ. ಬಟ್ ಹಂಗಿಲ್ಲ. ಅದ ಮಂದಿ ಯಾರಿಗ್ ಗೊತ್ತಿಲ್ಲ. ನಾವೇನ್ ತಿಳ್ಕೊಂಡಿದ್ದೆ RTO ಆಫೀಸ್ ಬಂದ್ರೆ ಎಲ್ಲ ಮುಗಿದ ಹೋಗ್ಬಿಡ್ತದ ನಾ ತಿಳ್ಕೊಂಡಿರ್ತೀವಿ. ಅದು ಎಲ್ಲಿ ಹೋಗ್ಬೇಕು ಏನ್ ಗೊತ್ತಿರಂಗಿಲ್ಲಲ್ಲ. ಅಂದ್ರೆ ಈಗ ಆನ್ಲೈನ್ ಮಾಡಿದ್ದಾರೆ, ಡಿಜಿಟಲ್ ಟೋಟಲಿ ಆನ್ಲೈನ್ ಇದೆಯಲ್ಲ ಅವ್ರ ಕಡೆ ಏನಿಲ್ಲ. ಮತ್ ಯಾವ ಅಂಗಡಿ ಮಾಡಿಸ್ಬೋದು ಅದ್ರ ಗೊತ್ತೈತ್ರಿ? ಆನ್ಲೈನ್ ಹೊರಗೆ ಇಲ್ಲ ಅಂದ್ರೆ ಎಲ್ಲ ಅವರು ಮಾಡ್ತಾರೆ. ನ್ಯೂಸ್ ಅಲ್ರಿ ಅದ ಬ್ಲಾಗ್ ಮಾಹಿತಿ ಕೊಡ್ತೇವ್ರಲ್ಲ. ಬ್ಲಾಗಿಂಗ್ ಅಂತ ಜನರಿಗೆ ಮಾಹಿತಿ ಕೊಡತ್ತೇವ್ರಿ ಯಾವ ತರ ಮಾಡ್ಬೇಕು. ನಾನು ಮಾಡ್ತೇನೆ ಹಂಗ. ಹೌದ್ರಿ, ನಿಮ್ ಬಗ್ಗೆ ಸ್ವಲ್ಪ ಹೇಳ್ಬಿಡ್ರಲ್ಲ, ನೀವ್ ಯಾರದ್ರಿ? ಮಾಂತೇಶ್ ನಗರದಾಗ ಇದನ್ನ ಐತಂತಲ್ಲ ನ್ಯೂಸ್ ಹೇಳ್ರಿ ಬಿಡ್ರ. ಯಾವ್ದ್ ನ್ಯೂಸ್ ರೀ? ನಮ್ಮ ದಲಿತರ ಕಾನೂನು ನ್ಯಾಷನಲ್ ವೀಕ್ಲಿ ಪೇಪರ್ ಐತಿ. ಈಗ ನಮ್ದ್ರಿ ಒರಿಜಿನಲ್ ಲೈಸೆನ್ಸ್ ಐತಿ ಮತ್ತೆ ಹುಬ್ಳಿ ಸರ್ಟಿಫಿಕೇಟ್ ಐತ್ರಿ. ಅದನ್ನ ಎರಡ ತಗೊಂಡೋಗಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕೇನ್ರಿ? ಆನ್ಲೈನ್ ತುಂಬ ಕೊಡ್ತಾನ. ಆತರ ಒಂದ್ ಮೆಡಿಕಲ್ ಪೇಪರ್ ಕೊಡ್ತಾನ. ಅದು ಡಾಕ್ಟರ್ ಹತ್ರ ಹೋಗಿ ಮೆಡಿಕಲ್ ಅದ 3 ಪೇಪರ್ ಲೈಸೆನ್ಸ್, ಹುಬ್ಳಿ ಸರ್ಟಿಫಿಕೇಟ್ ಮತ್ತೆ ಇದು ಮೆಡಿಕಲ್ ಎಲ್ಲ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಬಂದು ಅಪ್ಲೋಡ್ ಮಾಡೋದು. ಇವ್ರು ಮಾಡಂಗಿಲ್ಲ, ಅದನ್ನು ಅಲ್ಲೇ ಮಾಡೋದು. ಎಲ್ಲ ಆನ್ಲೈನ್ ಫೀ ಅವರು ತುಂಬ ಕೊಡ್ತಾರ. ಆಪ್ಷನ್ ಫೀ ಬಂದ್ ಮಾಡ್ಯಾರ. ಹೊರಗ ತುಂಬೋದು ಎಲ್ಲ ಗೌರ್ಮೆಂಟ್ ಹೋಗೋದೈತಿ. ಗೌರ್ಮೆಂಟ್ ಹಂಗ್ ಮಾಡೈತೆ. ಎಷ್ಟ್ ಇರ್ಬೋದ್ರಿ ಅಂದಾಜ್ ಫೀ ಆದ್ರೆ? ರಿನ್ಯೂವಲ್ 450-60 ರೂಪಾಯಿ ಐತಿ. 50-60 ರೂಪಾಯಿ ಐತಿ. ಆನ್ಲೈನ್ ದವರು 100 ರೂಪಾಯಿ ತಗೋತಾರ. ತುಂಬರ್ 50 ರೂಪಾಯಿ ತಗೋತಾರ. ಆನ್ಲೈನ್ ತುಂಬೋದು 50 ರೂಪಾಯಿ ಅಷ್ಟೇ ತಗೋತಾರ, ಮತ್ತೆ ಹೆಚ್ಚಿಲ್ಲ. ಬರೋಬ್ಬರಿ ಇವತ್ತು 7 ತಾರೀಕು ಇವತ್ತ ಡ್ಯೂ ಆತದ. ಇನ್ನೂ ಇವತ್ತು ಲಾಸ್ಟ್ ಡೇಟ್ ಐತೆ. ನಿನ್ನೆ ಹುಬ್ಳಿ ಹೋಗ್ತೇವೆ. ಅರ್ಧ 1 ತಿಂಗಳ ಟೈಮಿಂಗ್ ಇರ್ತೈತಿ. ಅದ್ 1 ವೀಕ್ ಒಳಗ ಮಾಡ್ಬೇಕು. ಅದ್ರ ಒಳಗ ಲೈಸೆನ್ಸ್ ರಿನ್ಯೂವಲ್ ಬಂದ್ 1 ತಿಂಗಳ ಮೊದಲ ಮೆಸೇಜ್ ಬರ್ತೈತಿ ನಿಮ್ಗೆ. ಯಾಕಂದ್ರ ಅದ್ ಲೈಸೆನ್ಸ್ ಬರೋದು 1 ತಿಂಗಳ ಮನಿಗೆ ಆಗ್ತೈತಿ. ಬರೋಬ್ಬರ 1 ತಿಂಗಳ ಆದ್ಮೇಲೆ ಅದು ಲೈಸೆನ್ಸ್ ಮುಗಿತೈತಿ, ಹೊಸ ಬರ್ತೈತಿ. ಹಿಂಗ್ ಮಾಡತಾರ. ಮತ್ತ ಹೆವಿ ಬ್ಯಾಚ್ ಲೈಸೆನ್ಸ್ ಬಂದ್ರ ಎಷ್ಟು ವರ್ಷ ವ್ಯಾಲಿಡಿಟಿ ಇರ್ತದ? 5 ವರ್ಷ. 5 ವರ್ಷ ಅದ 5 ವರ್ಷ ಪೈಲ 3 ವರ್ಷ ಇತ್ತು, ಈಗ 5 ವರ್ಷಕ್ಕೆ ಮಾಡ್ಯಾರ. 5 ವರ್ಷ ಮಾಡಿದಾರ. ಮತ್ ಲೈಟ್ ಗೀಟ್ ಬೇಕಾತಂದ್ರ ಅದು 20 ವರ್ಷ. ಸರ್ ಮತ್ತೆ ಏನೇನ್ ಮಾಡ್ತೀರಿ ನೀವು? ಯಾರಿಗೆ ಸಹಾಯ ಬೇಕು, ಪಾಸ್ಪೋರ್ಟ್ ಮತ್ತೆ ವೋಟರ್ ID, ಇನ್ಕಮ್ ಕಾಸ್ಟ್ ಅದೆಲ್ಲ ಮಾಡ್ತೀನಿ. ಏನ್ ಬೇಕು ಎಲ್ಲಾರ ಸಹಾಯ ಎಲ್ಲ ಮಾಡ್ತೀನಿ. ಸೋಶಿಯಲ್ ವರ್ಕ್ ಕೆಲಸ ಮಾಡ್ತೀನಿ. ಓಪನ್ ನೈಟ್ಸ್ ದಾಗ ಸಿಟಿ ಇನ್ಚಾರ್ಜ್ ಅದ. ಅಂದ್ರೆ ಈಗ ಬೆಳಗಾವ್ದಾಗ ನಮ್ದ RTO ಆಫೀಸ್ ಅಂದ್ರ ಲೈಸೆನ್ಸ್, ಇನ್ಶೂರೆನ್ಸ್ ತುಂಬೋದ, ಕಾರ್ ಗಾಡಿ ಇವೆಲ್ಲ ಆಲ್ರೌಂಡ್ರ್. ಅವ್ರ ಮರ್ಜಿ ಇರ್ತೈತಿ, ಮಾಡ್ಕೊಡ್ತೀನಿ. ಬಂದ್ರ ಹೆಲ್ಪ್ ಮಾಡ್ತೇನೆ. ಇಲ್ಲ ಅನ್ನಂಗಿಲ್ಲ. ಮತ್ತೆ ಕೆಲವ್ರ
ಓಡಾಡ್ ಮಾಡ್ತಾ ಆಗಂಗಿಲ್ಲ ನೀವ್ ಮಾಡ್ತೀರಿ ಅಮೌಂಟ್ ಎಲ್ಲ ಕೊಡ್ತೀನಿ ಅಂತಾರ ಅವ ಅದನ್ನು ಮಾಡ್ತೀರಿ ಹೆಚ್ಚು ಮಂದಿ ಬರಂಗಿಲ್ಲ ಹಂಗೆ ಎಲ್ಲಾರು ಬ್ಯಾಡ್ ಬರತ್ತಾರ ಆನ್ಲೈನ್ ಆಗೈತಿ Copy ಎಲ್ಲ ಕೊಡೋಣ. ಬ್ಯಾಡ್ ಬರತ್ತಾರ ಇಲ್ಲ ಕೆಲವ್ರು ಹೆಂಗೈತಿ ಭಾಳ ಬಿಸಿ ಇರ್ತಾರಲ್ಲ ನೀವೇ ಓಡಾಡ್ ಮಾಡ್ರಿ ನಾವ್ ನಮಗೆ ಹಂಗಿಲ್ಲ ಹಂಗಂತ ಯಾರು ಬರಂಗಿಲ್ಲ ಹೆಚ್ಚ ಬ್ಯಾಡ್ ಸ್ವಂತ ಬರತ್ತಾರ ಈಗ ಕಾಂಟ್ಯಾಕ್ಟ್ ನಂಬರ್ ಏಟ್ ಹೇಳ್ರಿ 9141805983. ಫ್ರೆಂಡ್ಸ್ ಏನಾದ್ರು ನಿಮ್ ಕಡೆ ಇವ್ರ ಕಡೆ ನಿಮ್ಗೆ ಏನಾರ ಕೆಲಸ ಇದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಾವ್ರಿ ಆರ್ ಟಿ ಆಫೀಸಿಗೆ ಬಂದವ್ರಿ ಆರ್ ಟಿ ಆಫೀಸ್ದಾಗ ಆಕ್ಚುಲಿ ಅದು ಮಾಡಂಗಿಲ್ಲ ಅಂತ್ರಿ ಹುಬ್ಳಿ ಸರ್ಟಿಫಿಕೇಟ್ ಆಮೇಲೆ ಲೈಸೆನ್ಸ್ ತಗೊಂಬಂದ್ರ ಅದೆಲ್ಲ ಆನ್ಲೈನ್ ಎಲ್ಲಿ ಬೇಕಲ್ಲ ನಾವು ಹೊರಗೆ ಮಾಡ್ಬೇಕಂತ ನಾವು ಈ ಅಂಗಡಿಗೆ ಬಂದ್ರಿ ಈ ಅಂಗಡಿದಾಗ ಒರಿಜಿನಲ್ ಲೈಸೆನ್ಸ್ ಮತ್ತು ಹುಬ್ಳಿಯಾಗ ನಮ್ಗೆ ಏನು ಸರ್ಟಿಫಿಕೇಟ್ ಕೊಟ್ರಲ್ಲ ಆ ಸರ್ಟಿಫಿಕೇಟ್ ಕೊಟ್ಟಿರಿ ನಾವು ಅವರ ಈ ತರ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು ಈ ಮೆಡಿಕಲ್ ಸರ್ಟಿಫಿಕೇಟ್ ನಾವೀಗ ಯಾವ್ದಾರ ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಹೋಗಿ ತುಂಬ್ಕೊಂಡು ಬಂದು ಅವ್ರ ಸಹಿ ತೊಗೊಂಬರ್ಬೇಕ್ರಿ ನಾವು ನೋಡ್ರಿ ಈಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀವಿ ಅವ್ರು ಏನೇನು ಮಾಡ್ತಾರೋ ಮತ್ತೆ ಆ ಥರ ಮಾಡ್ತಾ ಅಂತ ಮುಂದಿನ ನಿಮ್ಗೆ ಹೇಳ್ತೀವಿ ಪ್ರೈವೇಟ್ ಹಾಸ್ಪಿಟಲ್ ನಡೆಯಂಗಿಲ್ರಿ ಯಾವ್ದಾರ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕು ಅದು ಇಂಪಾರ್ಟೆಂಟ್ ನೋಡ್ರಿ ಕರೆಕ್ಟ್ ಓಕೆ ನೋಡ್ರಿ ನಾ ಈಗ ಬಂದೇವಿ ಈಗ ಶಿವಲ್ ಹಾಸ್ಪಿಟಲ್ಕ ಅನ್ಕೊಲೆ ಅಲ್ಲಿ ಹೋಗೋಣ ಒಳಗಲ್ಲಿ ಹಾ ಮತ್ತೆ ಅಲ್ಲಿ ಒಳಗೆ ಒ ಪಿ ಡಿಗೆ ನಂಬರ್ ಹಚ್ಚುನ್ರಿ ಅಲ್ಲಿ ನಂಬರ್ ಹಚ್ಚಬೇಕಾದ್ರೆ ರೇಷನ್ ಕಾರ್ಡ್ ಇದ್ರೆ ಫ್ರೀ ಕೊಡ್ತಾರ್ರಿ ಇಲ್ಲಾಂದ್ರೆ 10 ರೂಪಾಯಿನೋ ಒಂದು 30 ರೂಪಾಯಿ ತಗೋತಾರ ನಮಗೂ ಗೊತ್ತಿಲ್ಲ ನೀವು ಎಷ್ಟು ತಗೋತಾರ ತೋರಿಸ್ತೀನಿ ಬರ್ರಿ ಬಂದಿದ್ದು ಸಿವಿಲ್ ಹಾಸ್ಪಿಟಲ್ ಭಾಳ ಗರ್ದಿ ಇರೋದ್ರಿಂದ ಈಗ 12:30 ಮತ್ತೆ ಅಲ್ಲಿ ಎಲ್ಲ ನಂಬರ್ ಹಚ್ಚುಗಳ ಮಟ 1 ತಾಸ ಮತ್ತೆ ಅಲ್ಲಿಂದ ಅವಾಗ ನಂಬರ್ ಹಚ್ಕೇಸರ್ ಕುಂಡ್ರದ ಅವ್ರು ಮತ್ತೆ ಮಧ್ಯಾಹ್ನ 3 ಆಗೈತಿ ಲಂಚ್ ಆಕೈತೆ ಅನ್ನೋ ಕಾರಣಕ್ಕೆ ನಾವೇನ್ ಮಾಡತ್ತೀರಿ ವಡಗಾಂವ್ ಗೌರ್ಮೆಂಟ್ ಹಾಸ್ಪಿಟಲ್ ಹೊಂಟೇವ್ರಿ ನಾವು ಬಂದಿದ್ದು ರೀ ಇದು ವಡಗಾಂವ್ದ ಸರ್ಕಾರಿ ಆಸ್ಪತ್ರೆ ಐತೆ ಅಂತೇಳಿ ಈಗ ಅದನ್ನ ಪೈಲ ಇತ್ತು ಅದನ್ನ ಚೇಂಜ್ ಮಾಡಿ ಈಗ ಆ ಸೈಡ್ ಹಾಕಿದಾರ್ರಿ ಬರ್ರಿ ತೋರಿಸ್ತೇನ್ರಿ ಅಲ್ಲಿ ಓಕೆ ಸಿಂಗ್ ಮಾಡಿ ಹಾ ವಿನು ಆ ಅಣ್ಣ ಕೊಟ್ಟಿದ್ ಫಾರ್ಮ್ ತಗೊಂಡ ನೀ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗ್ ಹೋದಿ ಅವಾಗ ಏನಾಯ್ತು ಒಳಗೆ ಹೋದ್ಕೂಡ ಡಾಕ್ಟರ್ ಎಲ್ಲ ಚೆಕ್ ಮಾಡಿದ್ರು ಮೇಮ್ಯಾಗ ಡ್ಯಾಮೇಜ್ ಗಿಮೇಜ್ ಏನಾರ ಐತೆ ಅಂತಂದ್ರೆ ಗುರ್ತಿಗೆ ಮತ್ತು ನಾನು ಈ ಕಡೆ ರೈಟ್ ಸೈಡ್ನಾಗ ಕಾಲ್ನಾಗ ಡ್ಯಾಮೇಜ್ ಐತೆ ಅಂತ ತೋರಿಸಿದ್ನಿ ಅವರೆಲ್ಲ ಹಾಕಿದ್ರ ಡಾಕ್ಟರ್ ನನಗೆ ಬ್ಲಡ್ ಗ್ರೂಪ್ ಯಾವ್ದಂತ ಕೇಳಿದ್ರೆ ನನಗಂತೂ ಗೊತ್ತಿರಾಕಿಲ್ರಿ ಮತ್ತು ಅವ್ರ ಬಾಜುಕಿನ ವರ್ಡ್ನ್ಯಾಗ ಕಳ್ಸಿದ್ರಿ ಅಲ್ಲಿ ಚೆಕ್ ಮಾಡಿರು ನಂದು ಎ ಪಾಸಿಟಿವ್ ಬಂದ್ರೆ ಅದನ್ನ ತೋರ್ಸಿನ್ರಿ ಮತ್ತು ಬಡ ಎಲ್ಲ ಚೆಕ್ ಮಾಡಿ ಸಹಿ ಹಾಕಿ ಕೊಟ್ರಿ ಅವ್ರೆಲ್ಲ ಮೆಡಿಕಲ್ ನಿಂದ ಟೆಸ್ಟ್ ಮಾಡಿ ಫಾರ್ಮ್ ಮೇಲೆ ಸಹಿ ಹಾಕಿ ಸೀಲ್ ಹೊಡೆದ್ ಕೊಟ್ರ ಮುಂದೇನ ಮುಂದೆ ಅದನ್ನ ತಗೊಂಡೋಗಿ ಈಗ ಆಯಿಲ್ ಫಾರ್ಮ್ ಕೊಟ್ರಲ್ಲ ಮೆಡಿಕಲ್ದ ಅಲ್ಲಿ ಹೋಗಿ ಕೊಟ್ಕಾಸ ಅದ್ರ ಏನ್ ಫೀಸ್ ಐತಲ್ಲ ಅದನ್ನ ಫೀಸ್ ತುಂಬಿ ಮತ್ ಮುಂದೆ ಕಲ್ಕಾಮಕ್ಕೆ ಪ್ರೆಸೆಂಟ್ ಮಾಡ್ಬೇಕ್ರಿ ಅದನ್ನ ಡಾಕ್ಟರ್ ಸಹಿ ಮಾಡಿದ ಆದ್ಮ್ಯಾಗ ರೀ ಈ ಸರ್ಟಿಫಿಕೇಟ್ ನಮ್ಗೆ ಎಲ್ಲಿ ಕೊಟ್ಟಿದ್ರಲ್ಲ ಆನ್ಲೈನ್ ಅಲ್ಲಿ ಬಂದು ಕೊಟ್ಟುರಿ ಕೊಟ್ಟಾದ್ಮ್ಯಾಗ ನಮಗ ಇದರ ಹುಬ್ಳಿದಾಗಿನ ಸರ್ಟಿಫಿಕೇಟ್ ಆಮ್ಯಾಗ ಇದು ನಮ್ ಲೈಸೆನ್ಸ್ ಸರ್ಟಿಫಿಕೇಟ್ ಅವ್ರು ಇದ್ರ ಕೊಟ್ರ 550 ರೂಪಾಯಿ ಚಲನ್ ರೊಕ್ಕ ತುಂಬಿದ್ದ ಆಮ್ಯಾಗ ಇದ ನಮ್ ಲೈಸೆನ್ಸ್ ಪಿನ್ ಹೊಡೆದ್ ಒಟ್ಟು ಈ ನಮ್ನಿ ಗಟ್ಟ ಮಾಡಿ ಕೊಟ್ರಿ ನಮಗ ಆ ಲೈಸೆನ್ಸ್ ಏನ ಹಳೆ ಲೈಸೆನ್ಸ್ ಲೈಸೆನ್ಸ್ ಒರಿಜಿನಲ್ ಅವ್ರಿಗೆ ಸಪ್ಲೈ ಕೊಡ್ಬೇಕು ನಾವು ಅದನ್ನ ಇದನ್ನೆಲ್ಲ ಯಾರ್ ಮಾಡ್ಕೊಟ್ರಿ ನಿಂಗ ಇದೆಲ್ಲ ಆನ್ಲೈನ್ ದಾಗ ತುಂಬ್ಕೊಳ ಹೋಗ್ತೇವೆ ನಾವು ಅಂದ್ರೆ ಪೈಲಾ ನೀ ಎಲ್ಲಿ ಮೆಡಿಕಲ್ ಫಾರ್ಮ್ ತಗೊಂಡಿದ್ಲಾ ಅಲ್ಲೇ ಹೋಗಿ ಎಲ್ಲ ಅಲ್ಲೇ ಅವರೆಲ್ಲ ರೊಕ್ಕ ತುಂಬಿಕೆಸ್ ಕೊಟ್ರ ಈ ಗಟ್ಟ ಹೋಗ್ಕೇಸ್ ನಾವ್ ನಾಳೆ 11 2 ಗಂಟೆ ಮಟ್ಟ ಮೇಡಮ್ ಇರ್ತಾರಂತ ಬೆಳಗಾವ್ RTO ಆಫೀಸ್ ನಾವು ಎನ್ಕ್ವೈರಿ ಮಾಡೋಣ ಅವ್ರು ಹೇಳಿದ್ರಿ ಕಲ್ಕಾಂಕ್ ಹೋಗ್ಬೇಕಂತ ಹೇಳ್ಕೇಸಿ ಕಲ್ಕಾಂಕ್ ಹೋಗ್ಕೇಸ್ ನಾವ್ ಇದನ್ನ ಕೊಡ್ತೇವ್ರಿ ಕೊಡೋದೈತ್ರಿ ಕೊಡ್ತೇವಿ ಅವ್ರ ಸಹಿ ಹೊಡೆದಿಂದ ಇಟ್ಕೊಂಡ್ರಂದ್ರ ಮನಿಗೆ ಒರಿಜಿನಲ್ ಲೈಸೆನ್ಸ್ ಬರೋ ಮಟ್ಟ ಈ ಪೇಪರ್ ತೋರಿಸ್ಬೇಕು ನೋಡ್ರಿ ಇದು ಪೇಪರ್ ನೀ ಇದನ್ನ ಪೊಲೀಸರಿಗೆ ತೋರಿಸಬಹುದು ಬರೋ ಮಟ್ಟ ಅಂದ್ರೆ ಇದು ಟೆಂಪರರಿ ಇದಂಗಿದ ಕಲ್ಕಾಮ್ ಆಫೀಸ್ ನೀ ಇದೆಲ್ಲ ಹೋಗಿ ಕ್ಯಾಸ ಕೊಟ್ಟ ಕ್ಯಾಸ ಅವ್ರ ಮೇಡಮ್ ಸಹಿ ತಗೊಂಡೇಕೋ ಎಷ್ಟು ತಿಂಗಳನ್ಯಾಗ ಲೈಸೆನ್ಸ್ ಬರ್ತಿಂದ ಅಷ್ಟ್ ಮಾಹಿತಿ ಇಲ್ಲ ಅವ್ರ ಪ್ರೊಸೀಜರ್ ಅವ್ರ ಮ್ಯಾಗ ಅವ್ರ ಮ್ಯಾಗ ಯಾವ 15 ದಿವಸನಾಗೂ ಬರ್ಬೋದು 1 ತಿಂಗಳು ಬರ್ಬೋದು ಅವ್ ಬರೋ ಮಟ್ಟ ಬಟ್ ಇದನ್ನ ತೋರ್ಸೋದ ನೀವು ಹೊಸ RTO ಆಫೀಸ್ ಹೋಗಿ ಇದನ್ನ ಕೊಡೋದು ಅಂದ್ರೆ ಸಹಿ ಮಾಡಿ ತಗೋತಾರ ಎಲ್ಲ ಕರೆಕ್ಟ್ ಐತಿ ಇಲ್ಲ ಅಲ್ಲಿ ಮಟ್ಟ ನನ್ ಮುಗಿದ ಕೆಲಸ ಅದ್ರ ಮುಂದಿನ ಮನಿಗ್ ಬರ್ತದೆ ಡೈರೆಕ್ಟ್ ಓಕೆ ನೋಡ್ರಿ ಇಲ್ಲಿವರೆಗೂ ಏನಾಗೈತೆ ಎಲ್ಲಾ ನಿಮ್ಗ ತಿಳಿಸ್ಕೊಟ್ಟೇನ್ರಿ ಈಗ ಮುಂದ ಈಗ ನೆಕ್ಸ್ಟ್ ಅಂದ್ರೆ ಇವತ್ತ ಅದ ಆಫೀಸ್ ಬಂದ್ ಆಗೈತಂತ ಕಲ್ಕಾಮ್ ಆಫೀಸ್ ಈಗ ನಾಳೆ ನಾವು 10 ಗಂಟೆಕ 10-10:30 ಸುಮಾರು ಹೋಗಿ ಕ್ಯಾಸ ಇದೆಲ್ಲಾ ಫಾರ್ಮ್ ಕೊಟ್ಟ ಕ್ಯಾಸ ಮೇಡಮ್ ಅವ್ರ ಸಹಿ ತಗೊಂಡ ಸಬ್ಮಿಟ್ ಮಾಡ್ತೇವ್ರಿ ಮತ್ತ ಮುಂದೆ ನಿಮ್ಗೆ ತಿಳಿಸ್ತೇವ್ರಿ ಅಲ್ಲಿವರೆಗೂ ಕಾಯ್ತಾ ಇರಿ
ಹಿಂಗ್ ವಿನು ಟ್ರೆಜರಿ ಸೆಕ್ಷನ್ ಒಳಗ ಮೇಡಮ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ. ಆಮೇಲೆ ಮೇಡಮ್ ಏನಂದ್ರು, ಇನ್ಸ್ಪೆಕ್ಟರ್ ಆಫ್ ಮೋಟಾರ್ ವೆಹಿಕಲ್ ಕೇಬಿನ್ ಒಳಗೆ ಹೋಗ್ರಿ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ರಿ ಅಂತಂದ್ರು. ಆಮೇಲೆ ಕಿಂಗ್ ವಿನು ಇನ್ಸ್ಪೆಕ್ಟರ್ ಆಫ್ ಮೋಟಾರ್ ವೆಹಿಕಲ್ ಕೇಬಿನ್ ಒಳಗೆ ಹೋಗಿ ಸರ್ಗಳಿಗೆ ಅದೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ. ಆ ಸರ್ಗಳು ನಿಮ್ಗೆ ಯಾರು ಕಳಿಸಿದಾರ ಅಂತ ಕೇಳಿರು. ನಮ್ಗೆ ಯಾರು ಕಳಿಸಿಲ್ಲ, ನಾವು ಏಜೆಂಟ್ ಏನ್ ಹಿಡಿದಿಲ್ಲ, ನಾವು ಸ್ವತಃ ಬಂದೇವ ಅಂತ ಹೇಳಿದ್ವಿ. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ರು, ಎಲ್ಲ ಓಕೆ ಇತ್ತು, 2 ದಿನದಾಗ ಲೈಸೆನ್ಸ್ ಬರ್ತದೆ ಅಂತ ಹೇಳಿದ್ರು. ಮತ್ತೆ ವಿನು ನೀವು ಹೊಸ RTO ಆಫೀಸ್ನಾಗ ಹೋಗಿ ಬಂದಿ, ಏನೇನ್ ಪ್ರೊಸೀಜರ್ ಅಂತ ಹೇಳ. ಏನಿಲ್ಲ, ನಿನ್ನಿದೇನು ತೋರಿಸಿತ್ತಲ್ಲ ನಿಮ್ಗೆ ಅದ ಡಾಕ್ಯುಮೆಂಟ್ಸ್ ಸರ್ಟಿಫಿಕೇಟ್ ಹುಬ್ಳಿದ, ಆಮ್ಯಾಗ ಮೆಡಿಕಲ್ ಸರ್ಟಿಫಿಕೇಟ್ ಮತ್ತು ನಮ್ದು ಲೈಸೆನ್ಸ್ ಜೆರಾಕ್ಸ್, ಆಮ್ಯಾಗ ನಮ್ದು ಲೈಸೆನ್ಸ್ ಅದು ಪಿನ್ ನೋಡೋದು ಕೊಟ್ಟಿದ್ರಲ್ಲ ಅದನ್ನ ತೊಗೊಂಡು ಬಂದ ಅಲ್ಲಿ ಒಂದೇ ಕೌಂಟ್ರನ್ನೇ ಹೋಗೋದು ಮೇಡಮ್ ತೋರ್ಸೋದು, ಅವ್ರು ವೆರಿಫೈ ಮಾಡ್ತಾರೆ. ಎಲ್ಲ ಎಲ್ಲ ಕರೆಕ್ಟ್ ಐತೆ ಅಂತಂದ್ರೆ ಅಲ್ಲಿ ಒಳಗೆ ಕಳಿಸ್ತಾರೆ. ಅಲ್ಲಿ ಒಳಗೆ ಹೋದ ಕೂಡಲೇ ನಮ್ಗೆ ಕೇಳ್ತಾರೆ, ಒಂದು ಹೆಚ್ಚಿನ ಮಾಹಿತಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡೋದ್ರೆ ನಮ್ದು ಏನಾದ್ರು ಮಿಸ್ಟೇಕ್ ಆದ್ರೆ ಫೋನ್ ಮಾಡಿ ಹೇಳ್ತಾರೆ. ಅದು ಕೊಟ್ಟಂದು ಅವ್ರು ತೊಗೊಂಡ್ರೆ ಮುಗೀತು ನೋಡ್ರಿ. ಆ ಲೈಸೆನ್ಸ್ ಬರಕ್ಕೆ ಏನಿಲ್ಲ ಒಂದು 2 ದಿವಸ ಆಗೈತೆ ಅಂತ ಹೇಳಾರೆ. ಹೆಚ್ಚು ಕಮ್ಮಿ ಆದ್ರೂ ಇದು ನಮ್ದು ಆನ್ಲೈನ್ ಮಾಡೋ ಟೈಮ್ದಾಗ ಇದು ಕೊಟ್ಟಿರ್ತಾರೆ ನಾವು ಬಿಲ್. ಯಾರು ಪೊಲೀಸ್ ಹಿಡಿದ್ರೆ ಈ ಬಿಲ್ ತೋರಿಸೋದು, ಆ ಒರಿಜಿನಲ್ ಲೈಸೆನ್ಸ್ ಬರೋ ಮಟ್ಟ. ಟೆಂಪರರಿ ಟೆಂಪರರಿ, ಯಾರು ಏನು ಪೊಲೀಸರು ಏನು ಮಾಡಂಗಿಲ್ಲ. ಇಷ್ಟು ಪ್ರೊಸೆಸ್ ಐತಿ ಟೋಟಲ್ ಮಾಡ್ಬೇಕ್ರೆ ಇಷ್ಟು ಪರ್ಸೆಸ್ ಐತಿ. ಇದು ಬೆಳಗಾವಿ ನ್ಯೂ RTO ಆಫೀಸ್, ಇಲ್ಲಿ ಬರ್ಬೇಕು ನೋಡ್ರಿ. ಈಗ ಅಲ್ಲಿ ತಗೊಳಂಗಿಲ್ಲ, ಓಲ್ಡ್ ಇಲ್ಲೇ ಬರ್ಬೇಕು, ಇಲ್ಲೇ ಕೊಡ್ಬೇಕ. ಲಾಸ್ಟ್ ಪ್ರೊಸೀಜರ್ ಇಲ್ಲೇ ಬೆಳಗಾವಿ ನ್ಯೂ RTO ಆಫೀಸಿಗೆ ಬಂದ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರಂದ್ರೆ ಇಲ್ಲಿಗೆ ಬರೋಬ್ಬರ ಮುಗೀತದೆ ನೋಡ್ರಿ ಫ್ರೆಂಡ್ಸ್, ಕಿಂಗ್ ವಿನು ಅಂತೂ ನಿಮ್ಗೆ ಇಂದ್ರ ಹಿಡಿದು ಜಡ್ ಮಠ ಏನೇನು ಪ್ರೊಸೆಸ್ ಮಾಡ್ಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದಾನ. ಈಗ ಕಿಂಗ್ ವಿನು ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಿದಾನ. ಈಗ ಒಂದು ಟೆಂಪ್ರರಿ ಅಂತೂ ಲೈಸೆನ್ಸ್ ಬಂದೈತೆ. ಈಗ ಇನ್ನೂ ಒಂದು 2 ದಿನದಾಗ ಬರ್ತದೆ ಅಂತ ಸರ್ ಹೇಳ್ಯಾರ್ರಿ. ಬಂದ ಕೂಡಲೇ ಹೆವಿ ಬ್ಯಾಚ್ ರಿನಿಲ್ ಒಂದು ಲೈಸೆನ್ಸ್ ಹಾಕತ್ರಿ. ಇಷ್ಟೆಲ್ಲ ಪ್ರೊಸೆಸ್ ಇರ್ತೈತೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಿಂಗ್ ವಿನು ಫಾಲೋ ಮಾಡಿರಿ, ನಮಗೂ ಫಾಲೋ ಮಾಡಿರಿ. ID ಹಾಕಿರ್ತೇನೆ ರೀ, ಮೆನ್ಷನ್ ಮಾಡಿರ್ತೇನೆ ರೀ. ಮತ್ತು ಇಂಥ ಮುಂದೆ ವಿಡಿಯೋಗಳು ಬರ್ತಿರ್ತಾವೆ ರೀ. ಅಲ್ಲಿವರೆಗೂ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋನಾಗ. ನಮಸ್ಕಾರ ರೀ, ಧನ್ಯವಾದ.